ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ವೈದೇಹಿ ವೈದೇಹಿ ದೇವಾಂಶ್ ದೇವಾಂಶ್ ಏನು ಅಂದ್ರೆ ದೇವಾಂಶ್ ಹಾ ದಶರಥ ದೇವಾಂಶ್ ದೇವಾಂಶ್ ಕೌಸಲ್ಯ ನನ್ನ ಮಗ ದೇವಾಂಶ್ ದೇವಾಂಶ್ ಸರಿ ಹೋಗ್ಬಿಟ್ರು. ದೇವಾಂಶ್ 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 ಅಣ್ಣ ಅಣ್ಣ ಏನು ಅಂದ್ರೆ ದಶರಥ ದಶರಥ ದೇವಾಂಶ್ 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 ನಡೆಯೋ ಬಾಮ್ಮ ದೇವಾಂಶ್ ಏನು ಅಂದ್ರೆ ನಿಂತ್ಕೊಳ್ಳಿ. ಅಣ್ಣ ದೇವಾಂಶ್ ಅಮ್ಮ ವೈದೇಹಿ
ಮಾವ, ದೇವಾಂಶ್, ಮಗನೇ ದೇವಾಂಶ್. ಅಪ್ಪ, ದೂರ ಇದ್ದಿದ್ ಸಾಕು, ಬಾಮ್ಮ. ನಿಜ ಹೇಳ್ದೆ ಎಲ್ಲಿ ಹೋಗ್ಬಿಡ್ತೀನೋ ಅನ್ಕೊಂಡಿದ್ದೆ. ಆದ್ರೆ ನಿಮ್ಮನ್ನ ಹೇಗಾದ್ರೂ ಮಾಡಿ ಒಂದು ಮಾಡಬೇಕು ಅನ್ನೋ ನನ್ನ ಸಂಕಲ್ಪನೇ ಹೋದ ಪ್ರಾಣ ವಾಪಸ್ ಬಂದು ನಿಮ್ ಮುಂದೆ ನಿಂತಿದ್ದೀನಿ. ಇವರಿಬ್ಬರನ್ನ ಒಂದ್ ಮಾಡ್ಬೇಕು ಅಂತಿದಾರಲ್ಲ, ಅಂದ್ರೆ ಇವರಿಬ್ಬರಿಗೂ ಮದ್ವೆ ಆಗಿರೋ ವಿಷಯ ಇವ್ರಿಗೆ ಗೊತ್ತಾಗೋಯ್ತಾ? ಏನ್ರಿ ಮಾತಾಡ್ತಾ ಇದ್ದೀರಾ? ಇವರಿಬ್ಬರನ್ನು ಒಂದ್ ಮಾಡೋದು ಅಂದ್ರೆ ಏನು? ಈಗಷ್ಟೇ ಕೋಮಾಯಿಂದ ಹೊರಗಡೆ ಬಂದಿದಾರಲ್ಲ ಅತ್ತೆ, ಅದಕ್ಕೆ ವೈದೇಹಿ ನೋಡಿ ಶ್ರೀಯಾ ಅಂದ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಕನ್ಫ್ಯೂಸ್ ಆಗೋದಕ್ಕೆ ನನ್ಗೇನು ಹುಚ್ಚಿಡ್ದಿಲ್ಲ ಊರ್ಮಿಳ. ನೀವ್ ಆಡ್ತಿದ್ದ ಪ್ರತಿ ಮಾತು ನನಗೆ ಗೊತ್ತಾಗ್ತಿತ್ತು. ನಾನು ಮಾತಾಡ್ತಾ ಇರೋದು ವೈದೇಹಿ ಬಗ್ಗೆನೆ, ನನ್ನ ಸೊಸೆ ಬಗ್ಗೆನೆ. ವೈದೇಹಿ ನಿನ್ ಸೊಸೆ ಹೇಗಾಗ್ತಾಳೋ? ಶ್ರೀಯಾ ಅಲ್ವಾ ನಿನ್ ಸೊಸೆ? ಏನಾಯ್ತು ದಶರಥ? ಅಮ್ಮ, ಮೊದಲು ನನಗೆ ಮಾತಾಡಕ್ ಬಿಡು. ಈಗಾಗಲೇ ಒಂದ್ಸರಿ ನಿಜ ಹೇಳಬೇಕು ಅನ್ಕೊಂಡು ಹೇಳಕ್ಕಾಗದೆ ಕೋಮಾಗ ಹೋಗಿದ್ದೆ. ಇನ್ನು ಎಷ್ಟು ದಿನ ಬದುಕಿರ್ತೀನೋ ಗೊತ್ತಿಲ್ಲ. ನನಗೇನಾದ್ರೂ ಆಗೋದ್ರೊಳಗೆ ನನಗೆ ನಿಜ ಹೇಳಕ್ ಬಿಡು. ಆಮೇಲೆ ನನಗೇನಾದ್ರೂ ಪರವಾಗಿಲ್ಲ. ನೀವೆಲ್ಲರೂ ಅನ್ಕೊಂಡಿರೋ ಹಾಗೆ ದೇವಾಂಶ್ ಮದುವೆ ಮಾಡ್ಕೊಂಡಿದ್ದು ಶ್ರೀಯಾನಲ್ಲ, ವೈದೇಹಿನ.
ಹೌದು ಕೌಸಲ್ಯ, ಶ್ರೀಯಾ ನಮ್ಮ ಸೊಸೆ ಅಲ್ಲ. ಇಲ್ಲಿ ನೋಡು, ವೈದೇಹಿ, ಈ ದೇವತೆನೇ ನಮ್ಮನೆ ಸೊಸೆ. ಬೀಗ್ರೆ, ಏನ್ ಮಾತಾಡ್ತಾ ಇದ್ದೀರಾ? ನನ್ನ ಚಿಕ್ಕ ಮಗಳ ಜೊತೆ ತಾನೇ ನಿಮ್ಮ ಮಗನ ಮದುವೆ ನಡೆದಿರೋದು. ದೊಡ್ಡ ಮಗಳನ್ನ ಯಾಕೆ ನಿಮ್ ಸೊಸೆ ಅಂತ ಇದ್ದೀರಾ? ಇದೇ ಸತ್ಯ ಬೀಗ್ರೆ. ಈ ವಿಷಯ ನಿಮಗೂ ಗೊತ್ತಿಲ್ಲ. ಈ ವಿಷಯ ಇಲ್ಲಿವರೆಗೂ ನನ್ನ ಮಗನಿಗೂ ಕೂಡ ಗೊತ್ತಿಲ್ಲ. ಹೌದು ಮಗನೇ, ಮುಸ್ಕಲ್ಲಿದ್ದಿದ್ದು ಶ್ರೀಯಾ ಅನ್ಕೊಂಡು ನೀನು ತಾಳಿ ಕಟ್ಟಿದ್ಯಾ. ಆದರೆ ಆ ಮುಸ್ಕಲ್ಲಿದ್ದಿದ್ದು ನೀನು ತಾಳಿ ಕಟ್ಟಿದ್ದು ವೈದೇಹಿಗೆ. ಇಷ್ಟಕ್ಕೂ ನೀವೇನ್ ಮಾತಾಡ್ತಾ ಇದ್ದೀರಾ? ನನಗೆ ಅರ್ಥ ಆಗ್ತಾ ಇಲ್ಲ ರೀ. ಮುಸ್ಕಲಿ ವೈದೇಹಿ ಇರೋಕ್ ಹೇಗ್ ಸಾಧ್ಯ? ಆ ಮುಸುಕೆ ನಮ್ಮೆಲ್ಲರ ಕಣ್ಣು ಮುಚ್ಚಿಬಿಡ್ತು ಕೌಸಲ್ಯ. ಆ ಪೊಲೀಸ್ ಅವರು ನಿಜ ಹೇಳಿಲ್ಲ ಅಂದಿದ್ರೆ ಈ ವಿಷಯ ನಮ್ಗೆ ಯಾವತ್ತೂ ಗೊತ್ತೇ ಆಗ್ತಿರ್ಲಿಲ್ಲ. ಮದುವೆ ಮುಹೂರ್ತ ಟೈಮಲ್ಲಿ ಶ್ರೀಯಾ ಮಂಟಪದಲ್ಲಿರಲಿಲ್ಲ. ಮರ್ಯಾದೆ ಹೋಗುತ್ತೆ ಅಂತ ವೈದೇಹಿಗೆ ಮುಸುಕ್ ಹಾಕಿ ಕೂರ್ಸಿದ್ರು. ದೇವಾಂಶ್ ವೈದೇಹಿಗೆ ತಾಳಿ ಕಟ್ಟ. ನಿನ್ನೆ ಹೋಮದಲ್ಲಿ ಶ್ರೇಯಾ ಬದಲು ವೈದೇಹಿನ ಕೂಡ್ಸಿದ್ರಿ ಅಂತ ಅನ್ಕೊಂಡಿದ್ದೆ. ಹಸೆ ಮಣೆಲು ವೈದೇಹಿನೇ ಕೂಡ್ಸಿದ್ರ? ವೈದೇಹಿ ಜೊತೆ ಮದುವೆ ಮಾಡಿಸಿ ಶ್ರೇಯಾನ್ ಹೇಗೆ ಇಲ್ಲಿ ಕಳಿಸ್ಕೊಟ್ರಿ? ತಾಳಿ ಕಟ್ಟಿಸ್ಕೊಂಡಿದ್ ವೈದೇಹಿಗೆ ಯಾಕೆ ಅನ್ಯಾಯ ಮಾಡಿದ್ರಿ? ನೋ ಜಾನಕಿ, ನೀನು ಮಾತಾಡ್ಬೇಡಮ್ಮ. ನೀನು ಹೆತ್ತ ತಾಯಿಯಾಗೋದಕ್ಕೆ ಉಳ್ಕೊಂಡೆ, ಇಲ್ಲ ಅಂದಿದ್ರೆ ಕತ್ತಿಸ್ಕಿ ಸಾಯಿಸ್ಬಿಡ್ತಿದ್ದೆ. ನಿಮ್ಮನ್ ಸಾಯಿಸೋದಲ್ಲ, ನನ್ನ ಆಸೆ ಆಕಾಂಕ್ಷೆಗಳನ್ನ ಅರ್ಥ ಮಾಡ್ಕೊಳ್ದೆ ನಿಮ್ಮಂತವ್ರು ನನ್ನ ಕುಟುಂಬದವ್ರು ಆಗಿರೋದಕ್ಕೆ ನಾನ್ ಸಾಯ್ಬೇಕು. ಏನಂದ್ರೆ ಬೇಡ ಬಿಗ್ರೆ, ಬೇಡ ಬಿಗ್ರೆ, ಬಿಡಿ ಈ ಕತ್ತಿನ. ಯಾಕಿಷ್ಟೊಂದು ಆವೇಶ? ಇಲ್ಲ ಬಿಗ್ರೆ, ನಮ್ಮ ಮನೆಯವರೆಲ್ಲ ಸೇರ್ಕೊಂಡು ನಿಮಗೆ ಅನ್ಯಾಯ ಮಾಡಿ ಮೋಸ ಮಾಡಿದ್ದಾರೆ. ನಮ್ಮ ಮನೆಯವ್ರು ತಪ್ಪು ಮಾಡಿರೋದಕ್ಕೆ ನನಗೆ ಶಿಕ್ಷೆ ಆಗ್ಲೇಬೇಕು. ಆವೇಶ ಪಡಬೇಡಿ ಬೀಗ್ರೆ, ನಡೆದಿರೋದು ತಪ್ಪೇ ಆಗಿರ್ಬೋದು, ಆದರೆ ಒಳ್ಳೆಯದೇ ಆಗಿದೆ. ನಿಮ್ಮ ಮರ್ಯಾದೆ ಉಳಿಸೋದಕ್ಕೋಸ್ಕರ ಅವಳು ತಾಳಿ ಕಟ್ಟಿಸ್ಕೊಂಡಿದ್ದಾಳೆ. ತಂಗಿಗೋಸ್ಕರ ತನ್ನ ಜೀವನನೇ ತ್ಯಾಗ ಮಾಡಬೇಕು ಅಂದ್ಕೊಂಡ್ಳು. ನನ್ನ ಮಗನ ಪ್ರಾಣನ ಕಾಪಾಡೋಕ್ಕೋಸ್ಕರ ತನ್ನ ಪ್ರಾಣನೇ ಪಣವಾಗಿಟ್ಟಿದ್ಲು. ಇವಳಿಗಿಂತ ಒಳ್ಳೆ ಮಗಳು, ಒಳ್ಳೆ ಸೊಸೆ ಎಲ್ಲಿ ಸಿಗ್ತಾರೆ? ನಮಗಂತೂ ಒಳ್ಳೆಯದೇ ಆಗಿದೆ ಬೀಗ್ರೆ. ಅಷ್ಟೇ ಅಲ್ಲ ಅಣ್ಣ, ಒಬ್ರನ್ನೊಬ್ರು ಪ್ರೀತಿಸಿದ್ರು.
ಮದುವೆ ಮಾಡ್ಕೊಂಡು ಒಂದಾಗಬೇಕಾಗಿದ್ದವ್ರು ಇವರು. ಶ್ರೇಯಾ ಜೊತೆ ಏನಾದರೂ ಮದುವೆ ಆಗಿದ್ರೆ ಇವರಿಬ್ರು ಒಂದಾಗೋ ಅವಕಾಶನೇ ಇರ್ತಾ ಇರಲಿಲ್ಲ. ಆಗಿದೆಲ್ಲ ಒಳ್ಳೇದಕ್ಕೆ ಆಗಿದೆ. ದೇವಾಂಶ್, ವೈದೇಹಿ ನಿನ್ನ ಹೆಂಡತಿ ಅಂತ ಅನಿಸ್ತಿದೆ ಅಂದ್ಯಲ್ಲ, ಅವಳು ಹೆಂಡತಿ ಆಗಿರೋದಕ್ಕೆ ಹಾಗನ್ಸಿದ್ದು. ಇನ್ ಮುಂದೆ ನೀವು ನಿಮ್ ಪ್ರೀತಿನ ಮುಚ್ಚಿಟ್ಕೊಂಡು ಬದುಕೋ ಅವಶ್ಯಕತೆ ಇಲ್ಲಮ್ಮ. ಅಂದ್ರೆ ನೀನು ಪ್ರೀತಿಸಿದ್ದು ವೈದೇಹಿನ? ನಿನ್ನ ನೋಡಿದ ಮೊದಲನೇ ದಿನಾನೇ ಸೊಸೆ ಅಂದ್ರೆ ನಿನ್ ಥರ ಇರಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ನಿನ್ನನ್ನು ಹೊಗಳ್ಬಿಟ್ರೆ ನನಗೆ ಸೊಸೆ ಆಗ್ಬೇಕಾಗಿರೋ ಶ್ರೇಯಾಗೆ ಎಲ್ಲಿ ಬೇಜಾರಾಗ್ಬಿಡತ್ತೋ ಅಂತ ಸುಮ್ಮನೆ ಆಗ್ಬಿಟ್ಟೆ. ಆದ್ರೆ ಕೊನೆಗೆ ನನಗ್ ಬೇಕಾಗಿರೋ ಸೊಸೆನೆ ನನಗ್ ಸಿಕ್ಕಿದ್ಲು. ನಾನು ಅವತ್ತೇ ಹೇಳಿದ್ದೆ ಅಲ್ವಾ, ನನ್ನ ಮೊಮ್ಮಗ ನಿನ್ನೆ ಪ್ರೀತಿಸ್ಬೇಕಾಗಿತ್ತು ಅಂತ. ಅದೇ ಆಯ್ತು. ಅವತ್ತು ಕೇಳಿದ್ರೆ ಇಲ್ಲ, ನನ್ನ ತಂಗಿನ ಪ್ರೀತಿಸ್ತಿರೋದು ಅಂತ ಹೇಳಿದೆ. ನೀನ್ ಯಾಕೋ ಇದನ್ನೆಲ್ಲ ಮುಚ್ಚಿಟ್ಟೆ? ಕುಟುಂಬಕ್ಕೋಸ್ಕರ ತಾಳಿ ಕಟ್ಟಿಸ್ಕೊಂಡ ವಿಷಯನೇ ಮುಚ್ಚಿಟ್ಟಿದ್ದಾಳವಳು. ನನ್ನ ಪ್ರೀತಿ ವಿಚಾರನ ಮುಚ್ಚಿಡೋದು ದೊಡ್ಡದ? ನಿನ್ನ ನನಗೆ ತೋರಿಸಿ ನಮ್ಮ ಪ್ರೀತಿನ ಗೆಲ್ಲಿಸಿ ಪ್ರತಿ ಕ್ಷಣ ನಿನ್ನ ನನ್ನ ಪಕ್ಕದಲ್ಲಿಟ್ಟು ನಮ್ಗೆ ಅನುಕೂಲ ಮಾಡಿದಾನ ದೇವರು. ತಾಳಿ ಕಟ್ಟೋ ಒಂದು ವಿಷಯದಲ್ಲಿ ಮಾತ್ರ ಯಾಕೆ ತಪ್ಪು ಮಾಡ್ದ ಅನ್ಕೊಂಡೆ. ನಾನು ಅವನ ಬೈಕೊಂಡೆ. ಆದ್ರೆ ಆ ದೇವ್ರು ಯಾವತ್ತೂ ತಪ್ಪು ಮಾಡಲ್ಲ ಅಂತ ಇವತ್ತು ಅರ್ಥ ಆಯ್ತು. ಆದ್ರೆ ಒಂದ್ ವಿಷಯ ಉಳಿದೋಗಿದೆ ವೈದೇಹಿ. ನನ್ನ ಮೇಲಿನ ಪ್ರೀತಿನ ಮುಚ್ಚಿಟ್ಟೆ, ನಾನು ಕಟ್ಟಿದ ತಾಳಿನ ಮುಚ್ಚಿಟ್ಟೆ, ನಮ್ಮ ಸಂಬಂಧನೇ ಮುಚ್ಚಿಟ್ಟಿದ್ದೆ. ಯಾರಿಗೋಸ್ಕರ? ನಿಮ್ ತಂದೆಗೋಸ್ಕರನ, ನಿನ್ ತಂಗಿಗೋಸ್ಕರನ, ಇಲ್ಲ ನಿಮ್ ಕುಟುಂಬಕ್ಕೋಸ್ಕರನ? ನನಗೇನಾಗ್ಬಹುದು ಅಂತ ನೀನ್ ಸ್ವಲ್ಪನೂ ಯೋಚನೆ ಮಾಡ್ಲಿಲ್ವಾ? ಕ್ಷಮಿಸ್ಬಿಡಿ.
ಇನ್ಯಾವತ್ತೂ ನನ್ನಿಂದ ನೀನು ದೂರ ಆಗಲ್ಲ ಅಲ್ವಾ? ಪ್ರಾಣ ಹೋದ್ರು ಅಷ್ಟೇ.